ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ. ಇದು ಗುರುವಾರ ಬೆಳಗ್ಗೆನ ನಾನು ಇವತ್ತು ಸ್ವಲ್ಪ ಲೇಟಾಗಿದ್ನಿ, ಬೇಗ ಹೇಳ್ಬೇಕಂತಂದ್ರೆ ಆಗಲಿಲ್ಲ. ಲೇಟ್ ಆಯ್ತು ನೋಡ್ರಿ, ಅಂದ್ರೆ 6:45 ಆಗಿತ್ತು. ಅವಾಗ ಎದ್ದು ಇವಾಗ ಬಾಗಿಲ ಎಲ್ಲ ಕಸ ಗುಡಿಸಿ ಬಾಗಿಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ನಮ್ಮ ಮನೆಯವ್ರು ಹಿಂದಿನ ದಿವಸ ನಾಷ್ಟಾನು ತೊಗೊಂಡು ಹೋಗೋದಿಲ್ಲ, ಆಮೇಲೆ ಮಧ್ಯಾಹ್ನ ಊಟನೂ ತೊಗೊಂಡು ಹೋಗೋದಿಲ್ಲನೇ, ಹೊರಗಡೆನೇ ಮಾಡ್ಕೋತೀನಿ. ಮತ್ತು ನಾಳೆ ನಾನು ಬೇಗ ಹೋಗ್ಬೇಕಂತ ಹೇಳಿದರು. ನಾನು ಹಾಗಾಗಿ ಏನು ಮಾಡೀನಿ, ಲೇಟಾಗಿ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋದು ಮಾಡಕತ್ನಿ. ಆಮೇಲೆ ಹೇಳಿರು, ಇಲ್ಲ ನಂದು ಹೋಗೋದು ಕ್ಯಾನ್ಸಲ್ ಆಗೈತಿ, ರೆಗ್ಯುಲರಾಗಿ ಹೋಗೋ ಟೈಮಿಗೆ ನಾ ಹೋಗ್ತೀನಿ, ಮತ್ತು ನಾಷ್ಟಾನು ಮಾಡೋಕ್ಕನಿ ಡಬ್ಬಿನೂ ತೊಗೊಂಡು ಹೋಗ್ತೀನಿ ಅಂತ ಹೇಳಿರು. ಅವಾಗ ಆಗಲೇ ಟೈಮ್ ಬಂದು 7 o'clock ಆಗಿತ್ತು. ನಂದು ದಿನ ಇಷ್ಟೊತ್ತಿಗಾಗಲೇ ಅರ್ಧ ಕೆಲಸ ಆಗಿಬಿಡ್ತಿತ್ತು. ತರಕಾರಿ ಹೆಚ್ಚೋದು, ಬೇಯಿಸೋದು ಏನಾದರೂ ಇದ್ದರೆ ಎಲ್ಲ ಬೇಯಿಸ್ಕೊಂಡು ತಗೊಂಡ್ಬಿಡ್ತಿದ್ದೇನೆ. ಇವತ್ತು ಅವರು ಲೇಟಾಗಿ ಹೇಳಿರಲ್ಲ, ಸರಿ ಆಯ್ತು ಅಂತೇಳಿ ಮತ್ತು ಬೇಗ ಬೇಗ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ. ನಾನು ಫಸ್ಟ್ ಮೊಟ್ಟೆ ಬೇಯಿಸಾಕಿಟ್ನಿ. ಹಿಂದಿನ ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನೆಲ್ಲ ಸಾನ್ವಿನ. ಅಲ್ಲಿ ಡಾಕ್ಟ್ರು ಆಕೆಗೆ ಮೊಟ್ಟೆ ಕೊಡ್ರಿ ದಿನ ಒಂದು ಅಂತ ಹೇಳಿದರು. ಅದಕ್ಕೋಸ್ಕರ ದಿನ ಒಂದಿನ ಮೊಟ್ಟೆ ಕೊಟ್ರಾತಂತೇಳಿ ಆಕೆಗೆ ಒಂದೇ ಒಂದು ಮೊಟ್ಟೆನ ಬೇಯಿಸಾಕಿಟ್ನಿ. ಹಂಗೆ ಸ್ಮೂದಿ ಮಾಡಿ ನೋಡ್ರಿ. ಲಾಸ್ಟ್ ಬ್ಲಾಗಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದ್ರಿ, ಡೈಲಿ ಡ್ರೈ ಫ್ರೂಟ್ಸ್ದು ಸ್ಮೂದಿ ಕೊಡಬಾರ್ದು, ಹೊಟ್ಟೆ ಕೆಡ್ತತಿ ಅಂತೇಳಿ ಹೇಳಿದ್ರಿ. ನಾನು ಅದಕ್ಕೆ ವಿಡಿಯೋದಲ್ಲಿ ಹೇಳಿದ್ನಿ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಯಾರಾದರೂ ಗೊತ್ತಿರೋರು ಹೇಳ್ರಿ ಅಂತೇಳಿ. ನಿನ್ನೆ ನಾನು ಸಾನ್ವಿನ ಕರ್ಕೊಂಡು ಹೋಗಿದ್ನೆಲ್ಲ ಹಾಸ್ಪಿಟ್ಲಿಗೆ. ಆವಾಗ ಡಾಕ್ಟ್ರ್ ಕೇಳಿದ್ದು, ನಾನು ಡ್ರೈ ಫ್ರೂಟ್ಸ್ದು ಸ್ಮೂದಿ ಈ ಥರ ನಾನು ರಾತ್ರಿನ ನೆನೆ ಹಾಕಿ ಅದಕ್ಕೆ ಬಾಳೆಹಣ್ಣದು ಎಲ್ಲ ಹಾಕಿ ಈ ಥರ ಸ್ಮೂದಿ ಮಾಡಿಕೊಡ್ತೇನೆ ಅಂತೇಳಿ ಡಾಕ್ಟ್ರ್ ಕೇಳಿದಾಗ, ಡಾಕ್ಟ್ರು ಇಲ್ಲ ಕೊಡ್ಬೋದು, ಅದೇನು ಫುಲ್ ಹೆಲ್ದಿ, ಯಾರು ಹೇಳಿದ್ದು ಅನ್ಹೆಲ್ದಿ ಅಂತೇಳಿ, ಡ್ರೈ ಫ್ರೂಟ್ಸು ಎಲ್ಲ ವಯಸ್ಸಿನವ್ರಿಗೂ ಹೆಲ್ದಿನೇ ಅದು ಅಂತೇಳಿ ಹೇಳಿರು. ನಾನು ಡೈಲಿ ಕೊಡ್ಬೋದಾ ಅಥವಾ ವಾರದಾಗ ಹಿಂಗೆ 2 ಸರಿ 3 ಸರಿ ಕೊಡ್ಲೇನಾ ಅಂತ ಕೇಳಿದ್ದಕ್ಕೆ ಡಾಕ್ಟರ್ ಡೈಲಿ ಕೊಡ್ರಿ, ಅದರಷ್ಟು ಒಳ್ಳೇದು ಯಾವುದಿಲ್ಲ, ಡೈಲಿ 1 ಗ್ಲಾಸ್ ಕೊಡ್ರಿ, ಮತ್ತು ಅದ್ರ ಜೋಡಿ ಮೊಟ್ಟೆ ಕೊಡ್ರಿ, ನೆನೆಸಿದ ಕಾಳು, ಮೊಳಕೆ ಕಟ್ಟಿದ ಕಾಳು ಈ ಥರ ಕೊಡ್ರಿ, ಭಾಳ ಒಳ್ಳೆಯದು ಅಂತ ಹೇಳಿರು. ನನಗೂ ಒಂಥರ ಕ್ಲಾರಿಫೈ ಆಯ್ತು ನೋಡ್ರಿ. ಯಾಕಂದ್ರೆ ಮೊನ್ನೆ ಅವ್ರು ಕಮೆಂಟ್ ಮಾಡಿದಾಗಿಂದನೂ ನನಗೆ ತಲೆಗದ ಓಡಕತ್ತಿತ್ತು, ಸಾನ್ವಿಗೆ ಕುಡಿಬೇಡ ಅಂತ ಹೇಳಕತ್ತಿದ್ದೆ ನಾನು. ಹಿಂಗೆ ಹೇಳತ್ತಾರಮ್ಮ, ಒಂದು ದಿವಸ ಬಿಟ್ಟು ಒಂದು ದಿವಸ ಕುಡಿ ನೀನು ಅಂತೇಳಿ. ಆಕೆ ಅದಕ್ಕೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಾಳ. ಆಕೆಗಂತೂ ಡೈಲಿ ಬೇಕೇ ಬೇಕದು. ನಾನು ಏನಪ್ಪ ಮಾಡಲಿ ಅಂತ ನತೀನಿ. ಖರೆ ಡಾಕ್ಟರ್ ಕೇಳಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ. ಯಾಕಂದ್ರೆ ಅವರು ಡೈಲಿ ಕುಡಿಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿರು. ಸುಮಾರು ಜನಕ್ಕೆ ಗೊತ್ತಿರಂಗಿಲ್ಲ, ಹಾಗಾಗಿ ವಿಡಿಯೋದಲ್ಲಿ ಹೇಳಕತ್ತೀನಿ. ನಿಮ್ಮ ಮಕ್ಕಳಿಗೇನು ಕೊಡೋರಿದ್ರೆ ಅಂದ್ರೆ ಆರಾಮಾಗಿ ಕೊಡ್ಬೋದು ನೋಡ್ರಿ. ಡಾಕ್ಟ್ರನ್ನೇ ಹೇಳಿದಾರು, ಅದು ಚಿಲ್ಡ್ರನ್ ಸ್ಪೆಷಲಿಸ್ಟನ್ನ, ಕೊಡ್ಬೋದು, ಏನು ತೊಂದರೆ ಇಲ್ಲ. ಕಮೆಂಟ್ ಯಾರು ಮಾಡಿದ್ರಲ್ಲ ಅವ್ರಿಗೂ ಅಷ್ಟು ಸರಿಯಾಗಿ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಡಾಕ್ಟ್ರ್ ಹತ್ರನ ವಿಚಾರಿಸ್ಕೊಂಡು ಬಂದೇನೆ ನೋಡ್ರಿ. ಹೆಲ್ದಿ ಆಗೈತಿ, ಹೆಲ್ದಿ ಅದು, ಕೊಡ್ಬೋದು ಅಂತ ಹೇಳಿದಾರು ಡಾಕ್ಟ್ರ. ಹಾಗಾಗಿ ನಾನು ಇನ್ನು ಸಾನ್ವಿಗೆ ಡೈಲಿ ಮಿಸ್ ಮಾಡ್ದೆ ಕೊಡ್ತೀನಿ. ಹಂಗೆ ಮೊಟ್ಟೆನೂ ತಿನ್ನಕ್ಕೆ ಕೊಡ್ತೀನಿ ನೋಡ್ರಿ. ಆಕೆ ಮೊಟ್ಟೆ ತಿನ್ನೋದು ಸ್ವಲ್ಪ ಡೌಟು, ಅಂದ್ರೆ ಆಕೆಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಏನಾದ್ರು ಕರ್ರಿ ಗಿರಿ ಎಗ್ ರೈಸ್ ಈ ಥರ ಮಾಡಿರಿ ತಿಂತಾಳೆ, ಹಿಂಗೆ ಮೊಟ್ಟೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ ಆಕೆ. ಆದರೆ ಆಕೆಗೆ ಡಾಕ್ಟ್ರನೇ ಹೇಳಿದಾರು ಡೈಲಿ ಒಂದು ತಿನ್ನಬೇಕು, ಇಲ್ಲ ಅಂದ್ರೆ ನಿಮ್ಮ ಮಮ್ಮಿಗೆ ಫೋನ್ ಮಾಡ್ತೀನಿ ನಾನು, ಬಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗ್ರಿ ಅಂತೇಳಿ ಹೇಳಿರೋರು. ಹಾಗಾಗಿ ಆಕೆ ತಿನ್ನತ್ತಾಳೆ ನೋಡ್ರಿ, ಇಲ್ಲಾಂದ್ರೆ ತಿಂತಾ ಇರಲಿಲ್ಲ. ಇನ್ನು ಡೈಲಿ ಒಂದು ಕೊಡ್ಬೇಕು ಆಕೆಗೆ. ಈಗ ಹಂಗೆ ಮೊಟ್ಟೆನೂ ಬೇಯಿಸಾಕಿಟ್ಟಿದ್ನಲ್ಲ, ಅದು ಮೊಟ್ಟೆ ಎಲ್ಲ ಬೆಂದಿತ್ತು, ಅದನ್ನು ಸುಲೋದು ಇವಾಗ ಸಾನ್ವಿಗೆ ಕೊಡಾಕತ್ತೀನಿ. ಮತ್ತು ಹಿಂದಿನ ದಿವಸನ ಏನದು ಹಾಸ್ಪಿಟ್ಲಿಗೆ ಹೋಗಿ ಬರುವಾಗ ಇದನ್ನು ತೊಗೊಂಬಂದಿನಿ ನಾನು, ಸ್ಟ್ರಾಬೆರಿ. ಅವನನ್ನು ಎಲ್ಲ ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ತೊಳೆದಿಟ್ಟೇನಿ. ಅದು ಸಾನ್ವಿ ಫೇವ್ರೇಟ್ ಫ್ರೂಟ್ ಅದು. ಹಾಗಾಗಿ ನಿನ್ನೆ ಅಲ್ಲಿ ತರಕಾರಿ ತೊಗೊಳ್ಳುವಾಗ ಸಿಕ್ಕು, ತೊಗೊಂಡು ಬನ್ನಿ, ಸ್ವಲ್ಪ ಸಾಲ್ಟ್ ಹಾಕಿ ತೊಳೆದಿಟ್ಟೇನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತೀನಿ. ಹಂಗೆ ಚಪಾತಿ ಹಿಟ್ಟನ್ನು ಎಲ್ಲ ಕಲಸಿಟ್ನಿ, ರೈಸ್ಗನ್ನು ಇಟ್ನಿ. ಇನ್ನು ಅದು ರೈಸ್ ಆದಮೇಲೆ ಅದಕ್ಕೆ ಮೊಸರನ್ನ ಮಾಡಬೇಕು. ಇನ್ನೇನು ಬೇಸಿಗೆ ಶುರುವಾಯ್ತಲ್ಲ, ನಮ್ಮ ಮನೆಗಂತೂ ಜಾಸ್ತಿ ನಾನು ಮಜ್ಜಿಗೆ ಹುಳಿ ಮೊಸರನ್ನ ಮಾಡ್ತೇನೆ ನೋಡ್ರಿ. ಹಂಗೆ ರಾಗಿ ಅಂಬ್ಲಿನೂ ಮಾಡಬೇಕು. ಈಗ ಸಾನ್ವಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೆ ನಾನು ಆಲ್ರೆಡಿ. ಆಕೆ 3 ದಿವಸ ಆಗಿತ್ತು ಸ್ಕೂಲಿಗೆ ಹೋಗಿರಲಿಲ್ಲ, ಇವತ್ತು ಹೊಂಟಿದ್ಲು.
ಅಷ್ಟೊಂದು ಎನರ್ಜಿನೂ ಇರಲಿಲ್ಲ ಆಕೆಗೆ. ಆದ್ರೂ ಇನ್ನು 3-4 ದಿವಸ ಹಾಗೆ ಆಲ್ರೆಡಿ 3 ದಿವಸ ಆಗೈತಿ, ಇನ್ನೊಂದು 2 ದಿವಸ ಬಿಟ್ರೆ ಒಂದು ವಾರ ಸ್ಕೂಲ್ ಬಿಟ್ಟಂಗೆ ಆಕತಿ. ಇಲ್ಲಮ್ಮ ಹೋಗು ಅಂತನಂತಲೇ ಆಕೆ ಇವತ್ತು ಹೊಂಟಿದ್ಲು ನೋಡ್ರಿ. ಮತ್ತು ಆಕೆಗೇನು ಸ್ಕೂಲ್ ಬಿಡೋಕೆ ಇಷ್ಟ ಇಲ್ಲ, ಆಕೆಗೂ ಭಾಳ ಇಷ್ಟ ಸ್ಕೂಲಿಗೆ ಹೋಗೋದು. ಹೊಕ್ಕೇನಂತೇಳಿ ಇವತ್ತು ಎದ್ದಿದ್ಲು. ಆದರೆ ಆಕೆ ರೆಗ್ಯುಲರಾಗಿ ಹೋಗುವಾಗ ಎನರ್ಜೆಟಿಕ್ ಆಗಿರ್ತಾಳಲ್ಲ, ಆ ಥರ ಇರಲಿಲ್ಲ ಇವತ್ತು. ಸ್ವಲ್ಪ ವೀಕ್ ಆದಂಗೆ ಕಾಣಿಸಕತ್ತಿದ್ಲು. ಆದರೂ ಇರಲಿ, ಅಲ್ಲಿ ಫ್ರೆಂಡ್ಸ್ ಜೋಡಿ ಹೋಗಿ ಸರಿ ಹೋಗ್ತಾಳಂತೇಳಿ ನಾನು ಸ್ಕೂಲಿಗೆ ಕಳ್ಸಕತ್ತಿದ್ದು ನೋಡ್ರಿ ಇವತ್ತು. ಸ್ಮೂದಿ ಕೊಟ್ನಿಕಿಗೆ ಒಂದು ಗ್ಲಾಸು, ಹಂಗೆ ಮೊಟ್ಟೆ ಕೊಟ್ನಿ. ಆಕೆ ಇವತ್ತೇನು ಫಸ್ಟ್ ಡೇ ಮೊಟ್ಟೆ ಪೂರ್ತಿ ತಿನ್ನಲಿಲ್ಲ, ಒಂದು ಅರ್ಧ ಅಷ್ಟೇ ತಿಂದಳು. ಇರಲಿ ಬಿಡು, ಮತ್ತು ನಾಳಿಂದ ತಿಂತಾಳಂತೇಳಿ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಜಾಸ್ತಿ ಫೋರ್ಸ್ ಮಾಡಿದ್ರೆ ಮತ್ತೆ ಆಕೆ ವಾಮಿಟ್ ಮಾಡಿಳಂದ್ರೆ ಇದ್ದಿದ್ದು ಹೋಗ್ಬಿಡ್ತೈತಿ. ಹಾಗಾಗಿ ಬೇಡ ಅಂತೀನಿ. ಮತ್ತು ಡಾಕ್ಟ್ರ್ ಹೇಳಿರು ಮೊನ್ನೆ, ಆಕೆ ಇಷ್ಟ ತಿಂದರೂ ಸಾಕು, ಫೋರ್ಸ್ಫುಲ್ಲಾಗಿ ನೀವು ಊಟ ಮಾಡಿಸ್ಬೇಡ್ರಿ, ಅದು ಮೈಗೆ ಹತ್ತೋದನೇ ಇಲ್ಲ. ಈಗ ಒಬ್ಬಾಕೆಲ್ಲ ಯಾವುದೇ ಮಕ್ಳಿಗಾದರೂ ಸರಿ, ನಾವು ಫೋರ್ಸ್ಫುಲ್ಲಾಗಿ ಊಟ ಮಾಡಿಸ್ತೀವಲ್ಲ ಮಕ್ಕಳಿಗೆ, ಅವ್ರಿಗೆ ಇಷ್ಟ ಇಲ್ಲಂದ್ರೂ ನಾವು ತಿನ್ನಿಸ್ತಿಲ್ಲ, ಅದು ಯಾವಾಗಲೂ ಮೈಗೆ ಹತ್ತೋದಿಲ್ಲ ಅಂತ ಹೇಳೋ ಡಾಕ್ಟ್ರ್. ಆಕೆಗೆ ಏನು ಇಷ್ಟ ಅದನ್ನ ತಿನ್ನಲಿ, ಆಕೆಗೆ ಎಷ್ಟು ಕ್ವಾಂಟಿಟಿ ಒಳಗೆ ತಿಂತಾಳೋ ಅಷ್ಟನ್ನು ತಿನ್ನಲಿ, ಒಳ್ಳೆಯದು ಅಂತ ಹೇಳಿರು. ಹಾಗಾಗಿ ನಾನು ಇವತ್ತು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ತಿಂದಷ್ಟು ತಿನ್ನು ಅಂಥೇಳಿ ಬಿಟ್ನಿ. ಆಕೆ ಸ್ಮೂದಿ ಕುಡಿದು ಒಂದು ಅರ್ಧ ಮೊಟ್ಟೆ ತಿಂದು ಆಕಿನ ಫಸ್ಟ್ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದ ಈ ಕಡೆ ನಾನು ಅಡುಗೆ ಕೆಲಸ ಶುರು ಮಾಡ್ಕೊಂಡು ನೋಡ್ರಿ. ಇದು ಪಲ್ಯಕ್ಕೆ ಹಾಕೋಕೆ ಪುಡಿ ಖಾಲಿಯಾಗಿತ್ತು. ಏನಿದು ಶೇಂಗಾ ಪುಡಿ ಮತ್ತು ಹುಚ್ಚೆಳ್ಳು ಪುಡಿ ಎರಡೂ ಖಾಲಿಯಾಗಿತ್ತು. ಅವ್ನು ಸ್ವಲ್ಪನ ಹುರ್ಕೊಳಕತ್ತೀನಿ ಈಗ, ಯಾಕಂದ್ರೆ ಶೇಂಗಾನೂ ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇದ್ದು. ಈಗ ಸದ್ಯಕ್ಕೆ ಪಲ್ಯಕ್ಕಾಗುವಷ್ಟು ಮಾಡಿಕೊಂಡು ಮತ್ತು ಅಂಗಡಿಯಿಂದ ತೊಗೊಂಡು ಬಂದು ಪೌಡ್ರ್ ಮಾಡಿ ಇಟ್ಕೊಂಡ್ರಾತಂತೇಳಿ ಇವಾಗ ಮಾಡ್ಕೊಳಕತ್ತೀನಿ. ಇವನ್ನೆಲ್ಲ ಫ್ರೀ ಇದ್ದಾಗ ನಾವು ಮಾಡಿ ಇಟ್ಕೊಂಡಿವಿ ಅಂದ್ರೆ ಬೆಳಗ್ಗೆ ಕೆಲಸ ಮಾಡುವಾಗ ಈಸಿ ಆಗ್ತತಿ. ಆದ್ರೆ ನಾನು ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ, ಈ ಸಾರಿ ಮಿಸ್ ಆಗೈತೆ ನೋಡ್ರಿ. ಇನ್ನು ಅಂಗಡಿಯಿಂದ ತೊಗೊಂಡು ಬಂದು ನಾನು ಮಾಡಿ ಇಟ್ಕೋಬೇಕು. ಸದ್ಯಕ್ಕೆ ಇವಾಗ ಬೇಕಾಗಿರೋದಷ್ಟು ಹುರ್ಕೊಳಕತ್ತೀನಿ. ಬೆಳಗ್ಗೆ ಲೇಟಾಗಿ ಎದ್ರೂ ಬೇಗ ಕೆಲಸ ನಾವೆಲ್ಲ ಮುಗಿಸ್ಕೋಬೇಕಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಫೋನ್ ಒಂದು ನೋಡಬಾರ್ದು ನೋಡ್ರಿ. ಫೋನ್ ನೋಡೋಕೆ ಶುರು ಮಾಡ್ಕೊಂಡಿವಿ ಅಂತಂದ್ರೆ ಎಲ್ಲ ಕೆಲಸಗಳು ನಮ್ಮ ಉಳ್ಕೊಂಡು ಬಿಡ್ತಾವೆ. ಮೊದಲು ಏನು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಲ್ಲ, ಅಡುಗೆ ನಾಷ್ಟ, ಅದನ್ನೆಲ್ಲನೂ ಪಟ ನಾವು ಮುಗಿಸ್ಕೊಂಡು ಬಿಡಬೇಕು. ಅಡುಗೆ ಒಂದು ಕೆಲಸ ಮನೆಯಾಗ ಮುಗೀತಂದ್ರೆ ಎಲ್ಲ ಕೆಲಸಗಳು ಮುಗ್ದಂಗನ. ನಾವೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಅಡುಗೆ ಕೆಲಸ ಇಟ್ಕೊಂಡಿವಿ ಅಂತಂದ್ರೆ ಅಯ್ಯೋ ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಅನ್ಸಾತಿರ್ತತಿ. ಮತ್ತು ಲೇಟ್ ಆದಂಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಾಗಾಗಿ ಯಾವಾಗಲೂ ಫಸ್ಟ್ ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡು ಬಿಡಬೇಕು. ಆಮೇಲೆ ಹೊರಗಡೆ ಕ್ಲೀನಿಂಗ್ ಕೆಲಸಗಳನ್ನ ನಾವು ಆರಾಮಾಗಿ ಟಿ ವಿ ನೋಡಿಕೊಂಡು ಸಾಂಗ್ ಕೇಳ್ಕೊಂಡು ಮಾಡ್ಕೋಬೋದು. ನಾನಂತೂ ಯಾವಾಗಲೂ ಹಿಂಗೆ ಮಾಡ್ತೇನೆ ನೋಡ್ರಿ. ಯಾವಾಗಲೂ ಒಂದು ದಿವಸ ಮಿಸ್ ಆಗ್ತದಷ್ಟೇ, ಇಲ್ಲಾಂದ್ರೆ ಡೈಲಿ ನಾನು ಫಸ್ಟು ಅಡುಗೆ ನಾಷ್ಟ ಮಾಡಿ ತೆಗೆದುಬಿಡ್ತೇನೆ. ಯಾವಾಗಾದರೂ ನಾವು ಮಾಡೋದು, ಬೇಗ ಆದರೂ ನಾವು ಮಾಡೋದು, ಲೇಟಾಗಾದರೂ ನಾವು ಮಾಡೋದು. ಹಾಗಾಗಿ ಫಸ್ಟನೇ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಾವು ಫ್ರೀ ಆಗಿಬಿಡ್ತೀವಿ. ಅದು ಫಸ್ಟ್ ಈಗ ಬೇಗ ಎದ್ರೂ ಏನದು ಫೋನ್ ನೋಡಬಾರ್ದು, ನೋಡಿದ್ರೆ ಮುಗೀತು. ಅಲ್ಲೇ ನಾವು ಹಂಗೆ ಸ್ವಲ್ಪ ನೋಡ್ತೀವಿ, 5 ನಿಮಿಷ ನೋಡ್ತೀವಿ, 10 ನಿಮಿಷ ನೋಡ್ತೀವಿ, ಹಿಂಗೆ ನೋಡ್ಕೊತ ಕೂತ್ಕೊಂಡ್ಬಿಡ್ತೀವಿ. ಅಲ್ಲೇ ಟೈಮೆಲ್ಲ ವೇಸ್ಟ್ ಆಗಿಬಿಡ್ತೈತಿ. ಎದ್ದ ತಕ್ಷಣ ಬೇಗ ಏನು ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋದು, ಬೇಯಿಸೋದೆಲ್ಲ ಬೇಯಿಸಿ ತೆಕ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಎಷ್ಟೊತ್ತು ಭಾಳ ಹೊತ್ತೇನು ಹಿಡಿಯೋದಿಲ್ಲ. ನಾನಂತೂ ಹಂಗೆ ಮಾಡ್ತೇನೆ ನೋಡ್ರಿ. 4 ಒಲೆ ಗ್ಯಾಸ್ ಇರೋದ್ರಿಂದ ಕುದಿಯೋಕೆ ಹಿಂದಗಡೆ ಇಟ್ಟುಬಿಡ್ತೀನಿ. ಏನು ಕುದಿಯೋದ್ರೂ ಎರಡನ್ನೂ ಹಿಂದ್ಗಡೆ ಇಟ್ಟುಬಿಡ್ತೀನಿ. ಇನ್ನು ಒಗ್ಗರಣೆ ಹಾಕೋವೆಲ್ಲ ಮುಂದ್ಗಡೆ ಒಲೆ ಮೇಲೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ನನಗಂತೂ ಅಡುಗೆ ಕೆಲಸ ಜಾಸ್ತಿ ಹೊತ್ತು ಹಿಡಿತೈತೆ ಅಂತ ಅನ್ಸಂಗಿಲ್ಲ, ಬೇಗ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಈಗ ಕೆಲ್ಸಕ್ಕೆ ಹೋಗೋರು ಸುಮಾರು ಜನ ಇರ್ತಾರೆ ಲೇಡೀಸ್. ಅವರೆಲ್ಲ ಏನು ಮಾಡ್ಬೋದು ಅಂದರೆ ಬೆಳಗ್ಗೆ ಎದ್ಕೊಳ್ಳಿ ಬೇಗ ಕೆಲಸ ಮುಗಿಸ್ಬೇಕಂದ್ರೆ ಈ ಥರ ಏನಿದು ಪೌಡ್ರದು ಎಲ್ಲ ಮಾಡಿಟ್ಕೊಳ್ಳೋದು, ಆಮೇಲೆ ಪೇಸ್ಟ್ ಮಾಡಿಟ್ಕೊಳ್ಳೋದು, ತರಕಾರಿ ಕಟ್ ಮಾಡಿಟ್ಕೊಳ್ಳೋದು, ಇದನ್ನೆಲ್ಲನೂ ನಾವು ಹಿಂದಿನ ದಿವಸನೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿವಿ ಅಂತಂದ್ರೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಬರೀ ಬೇಯಿಸೋದು, ಒಗ್ಗರಣೆ ಹಾಕೋದು, ಇಲ್ಲ ಹುರಿಯೋದಿದ್ರೆ ಹುರಿಯೋದು, ಇಷ್ಟು ಮಾಡ್ಬೋದು ನೋಡ್ರಿ. ಎಷ್ಟೊಂದು ಟೈಮ್ ಸೇವ್ ಆಕತಿ. ಇವಾಗ ನಾನು ಮನ್ಯಾಗ ಇರ್ತೀನಿ, ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ನಾನು ಸುಮಾರು ಸರಿ ಅನ್ಕೋತೀನಿ ಬೆಳಗ್ಗೆ ಹರಿಬರಿ ಆಗ್ತತಿ, ಹಿಂದಿನ ದಿವಸನ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತೇಳಿ. ಒಂದೊಂದು ದಿವಸ ಮಾಡ್ಕೋತೀನಿ, ಒಂದೊಂದು ದಿವಸ ಮಾಡ್ಕೊಳಂಗಿಲ್ಲ, ಹಂಗಾಗಿಬಿಡ್ತೈತಿ. ಆದ್ರೆ ವರ್ಕಿಂಗ್ ವುಮೆನ್ಸ್ ಇದ್ದವರು ರಾತ್ರಿನೇ ಎಲ್ಲ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೋಡ್ರಿ ಲೇಟಾಗಿದ್ರೂ ಬೇಗ ಎಲ್ಲ ಕೆಲಸನ ಮುಗಿಸ್ಕೋಬೋದು. ಮತ್ತು ಈ ತೆಂಗಿನಕಾಯಿ ತುರಿಯೋದು, ಬೆಳ್ಳುಳ್ಳಿ ಬಿಡಿಸೋದು, ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಅಷ್ಟೇ ನಾವು ರಾತ್ರಿನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಅದೇ ಟೈಮ್ 5-10 ನಿಮಿಷನ ಎಷ್ಟು ಸೇವ್ ಆಗ್ತತಿ, ಆವಾಗ ಆರಾಮಾಗಿ ನಾವು ಮಾಡ್ಕೋಬೋದು. ನಾನು ಇನ್ಮೇಲೆ ಹಂಗೆ ಮಾಡ್ಬೇಕಂತ ಅನ್ಕೋತೀನಿ. ಆದ್ರೆ ಏನಾಗ್ಬಿಡ್ತೈತಂದ್ರೆ ಇಡೀ ದಿವಸ ನಾನು ಯೂಟ್ಯೂಬ್ ವ್ಲಾಗ್ಸನ್ನು ಮಾಡ್ತಿರ್ತೀನಿ. ಇಡೀ ದಿವಸ ವೀಡಿಯೋಸ್ ಮಾಡಿ ಸಂಜೆ ಮುಂದೆ ಎಡಿಟಿಂಗ್ ಕೆಲಸ ಇರ್ತದೆ ನನಗೆ. ಹಾಗಾಗಿ ಅದು ಮಾಡೋಕ್ಕಾಗಂಗಿಲ್ಲ. ಅಕಸ್ಮಾತ್ ಎಡಿಟಿಂಗ್ ಇರಲಿಲ್ಲ ಅಂದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಯದ ಬಿಡು, ನಾಳೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಹಿಂಗೆ ಬಿಟ್ಟು ಬಿಡ್ತೇನೆ ನಾನು.
ಇಲ್ಲಂತಂದ್ರೆ ವೀಡಿಯೋಗೋಸ್ಕರ ಮಾಡ್ಬೇಕಂತಂದ್ರೆ ಒಂದೊಂದು ಸರಿ ಮಾಡಿರ್ತೀನಿ, ಒಂದೊಂದು ಸರಿ ಮಿಸ್ ಆಗ್ತೈತಿ. ಈಗ ನಮ್ಮ ಮನೆಯವ್ರು ಒಂದೊಂದು ಸರಿ ಅವ್ರು 7ಕ್ಕೆ ಹೊಕ್ಕೇನಿ 8ಕ್ಕೆ ಹೊಕ್ಕೇನಿ ಅದು ಡಬ್ಬಿ ಎಲ್ಲ ತೊಗೊಂಡು ಹೋಕ್ಕೇನಿ ಅಂತ ಹೇಳ್ತಾರಲ್ಲ, ಆವಾಗಂತೂ ನಾನು ಕಂಪಲ್ಸರಿ ಮಿಸ್ ಮಾಡ್ದೆ ರಾತ್ರಿನೇ ಎಲ್ಲ. ಈರುಳ್ಳಿ ಒಂದು ಕಟ್ ಮಾಡೋದಿಲ್ಲ, ಅದು ಸಿಪ್ಪೆ ಅದು ಎಲ್ಲ ತೆಗೆದಿಟ್ಟಿರ್ತೀನಿ. ಬೆಳಗ್ಗೆ ಬರೀ ಹೆಚ್ಕೊಂಡಿರ್ಬೇಕು ನೋಡ್ರಿ, ಆ ಥರ ಮಾಡಿಟ್ಕೊಂಡಿರ್ತೀನಿ ನಾನು. ಇನ್ನು ತರಕಾರಿ ಎಲ್ಲನೂ ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದೊಂದು ದಿವಸ ಹೆಚ್ಚು ಕಡಿಮೆ ಆದರೆ ಚಪಾತಿ ಹಿಟ್ಟನ್ನು ರಾತ್ರಿನೇ ಕಲಸಿಟ್ಬಿಟ್ಟಿರ್ತೀನಿ ನಾನು, ಅವ್ರು ಬೇಗ ಹೊಕ್ಕೊಳೋದು ಅಂತಂದ್ರೆ. ಇಲ್ಲಂತಂದ್ರೆ ಇಲ್ಲ ಅಷ್ಟೇ, ಇಲ್ಲಾಂದ್ರೆ ನಾವು ಚಪಾತಿ ಹಿಟ್ಟನ್ನು ಕಲಸಿ ಇಡ್ಬೋದು. ಈಗ ಫ್ರಿಜ್ನಾಗ ನಾವು 2-3 ದಿವ್ಸ ಗಂಟ್ಲೆ ಚಪಾತಿ ಹಿಟ್ಟು ಕಲಸಿಡ್ತೀವಲ್ಲ, ಆ ಥರ ತಿನ್ನಬಾರ್ದು. ಆದ್ರೆ 24 ಅವರ್ಸ್ ಅಂದ್ರೆ ಇವತ್ತು ಕಲಸಿದ್ದೀವಲ್ಲ, ನಾಳೆ ಒಂದು ದಿವಸ ನಾವು ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಅದು ಬಿಟ್ಟು ನಾವು 3 ದಿವಸ ಇಡ್ತೀವಿ 4 ದಿವಸ ಇಡ್ತೀವಿ ಆಮೇಲೆ ಮಾಡ್ಕೊಂಡು ತಿಂತೀವಿ ಅಂತಂದ್ರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಫ್ರೆಶ್ ಆಗಿ ನಾದ್ಕೊಳಕ್ಕೆ ಟ್ರೈ ಮಾಡಿರಿ. ಇಲ್ಲಂತಂದ್ರೆ ಹಿಂದಿನ ದಿವಸ ರಾತ್ರಿನ ನಾವು ಕಲಸಿ ಇಟ್ಕೋಬೋದು. ಇವಾಗ ನಾನು ಮೊಸರನ್ನ ಮಾಡಕತ್ತೀನಿ ನೋಡ್ರಿ. ಮೊಸರನ್ನ ಮಾಡೋಕ್ಕೆ ನಾನು ಸ್ವಲ್ಪ ಹಾಲಿನ ಕೆನೆ ಹಾಲು ಸೇರಿಸ್ಕೊಂಡೀನಿ, ಯಾಕಂದ್ರೆ ಮಧ್ಯಾಹ್ನ ಕೂಡ ಇದು ಹುಳಿ ಆಗಿಬಿಡ್ತೈತಿ. ಹಾಗಾಗಿ ಹುಳಿನ ಬ್ಯಾಲೆನ್ಸ್ ಮಾಡಲಿ ಸ್ವಲ್ಪ ಅಂಥೇಳಿ ಹಾಲಿನ ಕೆನೆ ಹಾಕ್ಕೊಂಡಿದ್ದೀನಿ. ಹಾಲಿನ ಕೆನೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತಿ, ಚಲೋ ಇರ್ತೈತಿ. ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೇನೆ ನೋಡ್ರಿ. ಮತ್ತು ಮೊಸರನ್ನ ಮಾಡಬೇಕಾದ್ರೆ ಅನ್ನ ಸ್ವಲ್ಪ ಮೆತ್ತಗನ ಮಾಡ್ಬೇಕು ನಾವು ಜಾಸ್ತಿ, ಆವಾಗ ಚಲೋ ಆಗ್ತೈತಿ. ಅದಕ್ಕೆ ಮೊಸರು ಹಾಲು ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ದಾಳಿಂಬೆ ಮತ್ತು ಕೊತ್ತಂಬರಿ ಹಾಕಿದ್ದೇನೆ ನೋಡ್ರಿ. ನೀವು ಗ್ರೇಪ್ಸ್ ಇದ್ದರೆ ಗ್ರೇಪ್ಸನ್ನು ಹಾಕೋಬೋದು. ಮಿಕ್ಸ್ ಮಾಡ್ಕೊಳಕತ್ತೀನಿ. ಇನ್ನು ಲಾಸ್ಟಿಗೆ ಒಗ್ಗರಣೆ ಕೊಡಬೇಕು. ಈ ವಿಡಿಯೋನ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸುಮಾರು ಜನ ನೋಡಿರ್ಬೋದು. ನೋಡಿಲ್ಲ ಅಂದರೆ ಅಲ್ಲೂ ಹೋಗಿ ನೋಡಿರಿ. ಈಗ ಮೊಸರನ್ನ ಇನ್ನು ಒಗ್ಗರಣೆ ಕೊಟ್ಟರೆ ರೆಡಿ ಆಗಿಬಿಡ್ತು. ಒಗ್ಗರಣೆನೂ ಅಷ್ಟೇ ಅಗದಿ ಸಿಂಪಲ್ಲು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ನಾವು ಒಗ್ಗರಣೆ ಕೊಟ್ಬಿಟ್ರೆ ಮೊಸರನ್ನ ರೆಡಿ ಆಯ್ತು ನೋಡ್ರಿ. ಎಷ್ಟು ಟೇಸ್ಟ್ ಇರ್ತದಂದ್ರೆ ನಾವು ಹಾಲು ಮತ್ತು ಕೆನೆ ಹಾಕಿರೋದ್ರಿಂದ ಮಧ್ಯಾಹ್ನವರೆಗೂ ಇದು ಹುಳಿ ಆಗಂಗಿಲ್ಲ, ಚಲೋನೇ ಇರ್ತೈತಿ ಮತ್ತು ಗಟ್ಟಿ ಆಗಂಗಿಲ್ಲ, ಚಲೋ ಇರ್ತದೆ ನೋಡ್ರಿ. ಒಂಥರ ಬರೀ ನಾವು ಮೊಸರನ್ನ ಅಷ್ಟು ಹಾಕಿದ್ದೀವಿ ಅಂದ್ರೆ ಮಧ್ಯಾಹ್ನ ಗುಡ್ಕ ಅದು ಹುಳಿ ಆಗಿಬಿಡ್ತೈತಿ. ಅಲ್ಲೇ ಕಲಿಸ್ಕೊಂಡು ಅಲ್ಲೇ ಊಟ ಮಾಡಿ ಖಾಲಿ ಮಾಡ್ತೀವಿ ಅಂದ್ರೆ ಒಂದು ಹೊತ್ತಿಗಾದ್ರೆ ಮಾಡ್ಕೋಬೋದು. ಆದರೆ ಈಗ ನಾನು ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಳಿಸೋದ್ರಿಂದ ಮಧ್ಯಾಹ್ನಕ್ಕೆ ಅವ್ರು ಊಟ ಮಾಡ್ತಾರಲ್ಲ, ಹುಳಿ ಆಗಬಾರ್ದು ಅಂತೇಳಿ ಹಾಲು ಹಾಕಿದ್ದೇನೆ ಅಷ್ಟೇ ನೋಡ್ರಿ. ಇವಾಗ ಒಗ್ಗರಣೆ ಕೊಡಕತ್ತೀನಿ, ಒಂದು ಸಣ್ಣದು ಬೋಗಣಿ ಒಳಗೆ ಕೊಡತ್ತೇನೆ ನೋಡ್ರಿ ನಾನು. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ನಂದು. ಹೀರೆಕಾಯಿ ಪಲ್ಯನೂ ಮಾಡಿಬಿಟ್ಟಿದ್ದು ನಾನು. ಇನ್ನು ಸಾಂಬಾರು ಎಲ್ಲಿ ಮಾಡಲಿ ಅಂಥೇಳಿ ದಾಳಿಂಬೆನೂ ಇತ್ತು ಮನೆ ಒಳಗೆ. ಅದಕ್ಕೆ ಇವಾಗ ನಾನು ಇವತ್ತು ಮೊಸರನ್ನ ಮಾಡೀನಿ ನೋಡ್ರಿ. ನಮ್ಮ ಮನೆಯಾಗಂತೂ ಎಲ್ಲರಿಗೂ ಫೇವ್ರೇಟ್ ಇದು, ಇಷ್ಟ ಆಗ್ತೈತಿ. ಇಷ್ಟು ದಿವಸ ಥಂಡ್ ಐತೆ ಅಂಥೇಳಿ ಮಾಡೇ ಇರಲಿಲ್ಲ. ಇವಾಗಿನ್ನು ಮಜ್ಜಿಗೆ ಹುಳಿ, ಮೊಸರನ್ನ, ರಾಗಿ ಅಂಬ್ಲಿ ಎಲ್ಲನೂ ಮಾಡೋಕ್ಕೆ ಶುರು ಮಾಡ್ಕೋಬೇಕು. ಮೊಸರನ್ನಕ್ಕೆ ನೋಡ್ರಿ ಲಾಸ್ಟಿಗೆ ಈಗ ನಾನು ಒಗ್ಗರಣೆ ಹಾಕೀನಿ. ಇನ್ನು ಚಪಾತಿ ಅಷ್ಟೇ ಮಾಡಬೇಕು. ನಮ್ಮ ಮನೆಯವರಂತೂ ಫುಲ್ ಅರ್ಜೆಂಟ್ ಮಾಡಕತ್ತಿದ್ರು, ಇನ್ನೂ ಆಗಿಲ್ಲ, ಬೇಗ ಮಾಡು ಅಂತೇಳಿ. ನಾನು ಬೈಯಾಕತ್ತಿದ್ದೆ ಅವ್ರಿಗೆ. ನಾನು ಏನು ಅವ್ರು ನನಗೆ ಹಿಂದಿನ ದಿವಸ ಏನೂ ಹೇಳಿಲ್ಲ ಅಂದ್ರೆ ನನ್ನ ಟೈಮಿಗೆ ನಾನು ಎದ್ದು ರೆಗ್ಯುಲರಾಗಿ ಮಾಡುವಂಗೆಲ್ಲ ಕೆಲಸನ ಮಾಡ್ಕೊಂಡ್ಬಿಡ್ತಿದ್ನಿ. ಆದರೆ ಅವ್ರು ಬಾಕ್ಸ್ ಎಲ್ಲ ತೊಗೊಂಡು ಹೋಗಲ್ಲ ಅಂದಿದ್ದಕ್ಕೆ ನಾನು ಸ್ವಲ್ಪ ಲೇಟಾಗಿದ್ನಿ. ನೀವು ಸುಮ್ಮನೆ ಇದ್ಬಿಡ್ರಿ, ಇನ್ಮೇಲೆ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಯಾವಾಗಾದರೂ ನಾನು ಮಾಡಬೇಕು ಅಡುಗೆ ನಾಷ್ಟ, ನೀವು ಕಟ್ಕೊಂಡು ಹೋಗ್ರಿ ಬಿಟ್ಟು ಹೋಗ್ರಿ, ಬಟ್ ಮಾಡೋದಂತ ನಾನು ಮಾಡಬೇಕು. ನನ್ನ ಮುಂದೆ ಏನು ಹೇಳಬೇಡ್ರಿ, ಇನ್ಮೇಲೆ ಬಾಕ್ಸ್ ತೊಗೊಂಡು ಹೋಗೋದಿಲ್ಲ ಮಾಡೋದಿಲ್ಲ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಬೈಯತ್ತಿದ್ದೇನೆ. ಯಾಕಂದರೆ ಅವ್ರು ಬಾಕ್ಸ್ ತೊಗೊಂಡು ಹೋಗಲಿಲ್ಲ ಅಂದ್ರೂ ಮಧ್ಯಾಹ್ನಕ್ಕೆ ತಿನ್ನಕ್ಕೆ ಮಾಡ್ಕೊಳ್ಳೇಬೇಕು, ರಾತ್ರಿಗಾದರೂ ಮಾಡ್ಕೊಳ್ಳೇಬೇಕು. ಬೆಳಗ್ಗೆನ ಈ ಥರ ಮಾಡಿಟ್ಬಿಟ್ನಿ ಅಂದರೆ ನಾನು ಇಡೀ ದಿವಸ ಫ್ರೀ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಇಲ್ಲಂತಂದ್ರೆ ಅವರು ಡಬ್ಬಿ ತೊಗೊಂಡು ಹೋಗೋದಿಲ್ಲ ಅಂದ್ರೆ ಮುಗೀತು. ನಾನು ಮಾಡೋದಿಲ್ಲ ಅಂತಲ್ಲ, ಲೇಟಾಗಿ ಮಾಡ್ತೀನಿ ಅಷ್ಟೇ. ಈಗ ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಹೋಗೋದಿಲ್ಲ ಅಂದಮೇಲೆ ನಾನು ಅಡುಗೆ ನಾಷ್ಟ ಮಾಡೋದಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಲೇಟು ದಿನ ಆದರೆ ಒಂದು 9:30 ಅನ್ಕೊಡಕ್ಕೆ ಪೂರ್ತಿ ಎಲ್ಲ ಮುಗ್ದಿರ್ಬೇಕು ನನ್ನ ಕೆಲಸ. ಅವ್ರು ಆ ಥರ ತೊಗೊಂಡು ಹೋಗೋದಿಲ್ಲ ಅಂದಾಗ ನಾನು ಸ್ವಲ್ಪ ಲೇಟ್ ಮಾಡ್ತೀನಿ. ಇನ್ನೇನು ಬಿಡು ಬಾಕ್ಸ್ ತೊಗೊಂಡು ಹೋಗೋದಿಲ್ಲ, ನನಗೆ ಸಾನ್ವಿಗೆ ಅಷ್ಟು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈ ಥರ ಮೈಂಡ್ ಒಳಗೆ ಮಾಡಿಕೊಂಡು ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಇಲ್ಲಂತಂದ್ರೆ ನಾನು ಅಡುಗೆ ಕೆಲಸನ ಬೇಗನೆ ಮುಗಿಸ್ಬಿಟ್ಟಿರ್ತೀನಿ. ಇದೊಂದು ಮೇನ್ ದೊಡ್ಡ ಕೆಲಸ ನೋಡ್ರಿ ನನಗೆ. ಬೇರೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಇನ್ನೇನು ಬೇರೆ ಕೆಲಸ ಅನ್ನೋಕೆ ಏನಿರ್ತೈತಿ, ಒಂದು ಸರಿ ಮನೆ ಕಸ ಗುಡಿಸಿ ಒರೆಸಿದ್ದೀವಿ ಅಂದರೆ ಆವಾಗವಾಗ ಎರಡೆರಡು ಪಾತ್ರೆ ತೊಳ್ಕೊಂಡಿವಿ ಅಂದರೆ ಮುಗೀತು. ಬಟ್ಟೆ ಅಂತೂ ಒಂದಿನ ಬಿಟ್ಟು ಒಂದಿನ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಮನೆಯೊಳಗೆ ಎಷ್ಟೊಂದು ಕ್ಲೀನಿಂಗ್ ಕೆಲಸ ಇರ್ತಾವೆ, ಅದ್ರೊಳಗೆ ನಾವು ದಿನ ಒಂದು ಮಾಡ್ಕೊಂಡ್ರೆ ಸಾಕು, ಮನೆ ಯಾವಾಗಲೂ ಕ್ಲೀನಾಗಿ ಇರ್ತೈತಿ. ಈಗ ಎಕ್ಸ್ಟ್ರಾ ಕೆಲಸಗಳಂದ್ರೆ ಕಿಟಕಿ ಒರೆಸೋದು, ಬಾಗಿಲುಗಳು ಒರೆಸೋದು, ಆಮೇಲೆ ಇನ್ನೇನು ಸಂಡೇ ಅಂತೂ ಬಾತ್ರೂಮು ಟಾಯ್ಲೆಟು ಎಲ್ಲ ತೊಳಿತೀವಿ. ಅದರದ್ದೇನು ಅಷ್ಟೊಂದೇನು ಕೆಲಸ ಇರೋದಿಲ್ಲ, ಒಂದು ದಿವಸ ಅದು ವಾರಕ್ಕೆ ಒಂದು ದಿವಸ.
ಇನ್ನು ಫ್ರಿಜ್ ಒರೆಸೋದು, ಶೋಕೇಸ್ ಒರೆಸೋದು ಇವೆಲ್ಲ ಇರ್ತಾವಲ್ಲ, ಇವನ್ನ ದಿನ ಒಂದೊಂದೇ ಕೆಲಸ ಮಾಡ್ಕೊಂಡ್ರೆ ಮುಗೀತು. ನಮ್ದು ಡೈಲಿ ರೊಟೀನ್ ಒಳಗೆ ಒಂದು ಕೆಲಸ ಮಾಡ್ರೆ ನಮ್ಮ ಮನೆ ಯಾವಾಗಲೂ ನೀಟಾಗಿ ಕ್ಲೀನಾಗಿ ಇರ್ತೈತಿ. ನಾನಂತೂ ಅದೇ ಥರ ಮಾಡ್ತೇನೆ ನೋಡ್ರಿ. ಹರಿಬರಿ ಮಾಡಿಕೊಂಡು ಒಂದೇ ದಿವಸ ಎಲ್ಲನೂ ಮಾಡಿ ನಮಗೆ ಸುಸ್ತಾಗಿ ಮತ್ತು ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ನಾನು ಆ ಥರ ಏನು ಮಾಡೋಕ್ಕೆ ಹೋಗೋದಿಲ್ಲ. ದಿನ ಒಂದು ಕೆಲಸನ ಮಾಡ್ಕೋತೀನಿ. ಅದ್ರಾಗ ಬೇರೆ ನನಗೆ ಎಡಿಟಿಂಗಿಗೆ ನಾನು ಸುಮಾರು ಹೊತ್ತು ಕೊಡಬೇಕು, ಮತ್ತು ವೀಡಿಯೋಸ್ ಮಾಡೋಕ್ಕೂ ಅಷ್ಟೆ. ಇವಾಗ ಮಾಮೂಲಿ ಹಂಗೆ ಕೆಲಸ ಮಾಡ್ತೀವಂದ್ರೆ ಬೇಗ ಬೇಗ ಮಾಡಿಬಿಡ್ಬೋದು. ವೀಡಿಯೋಸ್ ಮಾಡೋದ್ರಿಂದ 1 ಅವರ್ ಮಾಡೋ ಕೆಲಸ 1.5 ಗಂಟೆ ಹಿಡಿತೈತಿ. ಹಿಂಗೆ ಕ್ಯಾಮ್ರಾ ಇಡಬೇಕು, ಯಾವ ಆ್ಯಂಗಲ್ ಒಳಗೆ ಇಟ್ಟೇವೆಲ್ಲ ನೋಡಬೇಕು, 2-3 ಸರಿ ಎದ್ದು ಹೋಗಿ ನೋಡಬೇಕು ಕ್ಯಾಮ್ರಾ ಆನ್ ಐತೋ ಇಲ್ಲೋ ಅಂತೇಳಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ಅಷ್ಟೇ ಕೆಲಸ ಮಾಡೋಕ್ಕೆ. ಇಲ್ಲಂತಂದ್ರೆ ವಿಡಿಯೋ ಮಾಡೋದು ಏನೂ ಇರಲಿಲ್ಲ ಅಂದ್ರೆ ಬೇಗ ಬೇಗ ಎಲ್ಲ ಮಾಡಿ ಕುತ್ಕೊಂಡ್ಬಿಡ್ಬೋದು. ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ನೋಡ್ರಿ. ಅದ್ರಾಗೂ ನಂದಂತೂ ಇಡೀ ದಿವಸ ಕೆಲಸ ಆಗೇ ಬಿಡ್ತೈತಿ. ಮಧ್ಯದಲ್ಲೇನೋ ಮಧ್ಯಾಹ್ನ ಒಂದು 1 ಅವರು 1-1.5 ಗಂಟೆ 2 ಗಂಟೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಷ್ಟೇ. ರೆಸ್ಟ್ ಅಂದ್ರೂ ಅದ್ರಾಗ ಎಡಿಟ್ ಮಾಡೋದು, ಇಲ್ಲ ತಮ್ನೇಲ್ ಮಾಡೋದು, ಇದ್ರ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೋತೀನಿ. ಇಲ್ಲಂತಂದ್ರೆ ಫ್ರೀ ಅಂತಂದರೆ ಏನೂ ಇರೋಂಗೇ ಇಲ್ಲ ನೋಡ್ರಿ. ನನಗಂತೂ ಕೆಲಸ ಇದ್ದೇ ಇರ್ತೈತೆ ಯಾವಾಗ್ಲೂ. ನಾನಂತೂ ಅಂದ್ಕೊಂಡಿರ್ತೇನೆ ಇವತ್ತು ಈ ಕೆಲಸ ಮಾಡಬೇಕಲ್ಲ, ಇದನ್ನು ಮುಗಿಸ್ಬಿಡ್ಬೇಕು ಅಂತೇಳಿ. ಆ ಥರ ಅಂದ್ಕೊಂಡು ಅದು ರಾತ್ರಿ ಆದರೂ ಪರವಾಗಿಲ್ಲ ಅದನ್ನು ಮಾಡೇ ಬಿಟ್ಟಿರ್ತೇನೆ ನಾನು. ಹಾಗಾಗಿ ನಮ್ಮ ಮನೆ ಯಾವಾಗಲೂ ಕ್ಲೀನಾಗೇ ಇರ್ತೈತಿ. ಮತ್ತು ನಮ್ಮ ಮನೆ ಒಳಗಂತೂ ಸಿಕ್ಕಾಪಟ್ಟೆ ಧೂಳು ಬರ್ತೈತಿ. ನೀವು ದಿನ ಎಷ್ಟು ಒರೆಸಿರೋನು ಅಷ್ಟೇ ಅದು ಕ್ಲೀನ್ ಆಗಂಗೇ ಇಲ್ಲ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಮೇಲೆ ಒರೆಸ್ಕೊಂತಂತೂ ಇರಲೇಬೇಕು. ನಾನು ಡಬ್ಬಿ ಎಲ್ಲ ಕಟ್ಟಿ ನಮ್ಮ ಮನೆಯವ್ರಿಗೆ ಕಳಿಸೀನಿ. ಅವರು ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ. ಆಗಲೇ ನಾನು ಗುಡಿಸಿ ಒರೆಸಿ ಎಲ್ಲ ಮಾಡಿದ್ನಿ. ಇವಾಗ ಪೂಜೆ ಮಾಡಕತ್ತೀನಿ. ಈಗ ಟೈಮ 1 ಗಂಟೆ 5 ನಿಮಿಷ ಐತೆ ನೋಡ್ರಿ. ಸಾನ್ವಿನ ಕರ್ಕೊಂಡು ಬರಕ್ಕೆ ಹೊಂಟೀನಿ. ಆಕಿ 3 ದಿವಸ ಆಗಿತ್ತು, ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಆಗಿತ್ತು ಸ್ಕೂಲಿಗೆ ಹೋಗಿರಲಿಲ್ಲ. ಇವತ್ತು ಹೋಗ್ಯಾಳು. ಇನ್ನೊಂದು 5 ನಿಮಿಷ ಐತಿ, ಕರ್ಕೊಂಡು ಬರಕ್ಕೆ ಹೋಗಬೇಕು. ಅವ್ರ ಮ್ಯಾಮ್ ಏನು ಫೋನ್ ಮಾಡಲಿಲ್ಲ. ನಾನು ಮತ್ತೇನಾರು ಫೋನ್ ಮಾಡಿರ ಕರ್ಕೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡು ಏನು ಫೋನ್ ಮಾಡಿಲ್ಲ. ಹುಷಾರದಾಳ ಅಂತ ಅನಿಸ್ತತಿ. ಬರ್ರಿ ಈಗ ಹೋಗಿ ಸಾನ್ವಿನ ಕರ್ಕೊಂಡು ಬರೋಣಂತೆ. ನಡೀಪ ಅಲ್ಲಿ ತೋರ್ಸಂತ ನಡಿ, ಇಲ್ಲಿ ಕಾಣಿಸಲ್ಲ ಸರಿ. ಸಾನ್ವಿನ ಕರ್ಕೊಂಬಂದು ನೋಡ್ರಿ. ಜ್ವರದು ಏನು ಬಂದಿಲ್ಲ ಆಕಿಗೆ ಅಲ್ಲಮ್ಮ. ಸ್ಕೂಲ್ ಬಂದಿತ್ತು, ಸ್ಕೂಲಾಗ ಜ್ವರದು ಬಂದಿತ್ತು. ಮತ್ತು ಮ್ಯಾಮ್ ಏನು ಹೇಳಿಲ್ಲಲ್ಲ, ಬಂದಿಲ್ಲ ಅನಿಸ್ತದೆ. ಇಲ್ಲಿ ಇಡ್ಬಾ ಸ್ಟ್ಯಾಂಡ್ದಾಗ. ಹೇಳೇನಿಲ್ಲ ಅಲ್ಲಿ ಜೆ ಐತಿ ತೆಗ್ದುಬಿಡ್ಬೇಕು ಅಂತೇಳಿ. ಹಾಂ ಇರು. ಬಾ. ಎಲ್ಲ ತಿನ್ಕೊಂಬಂದು ಸ್ಟ್ರಾಬೆರಿ ಹೊಟ್ಟೆ ತುಂಬಿತು. ಸಾನ್ವಿಗೆ ಇಷ್ಟ ಅಂಥೇಳಿ ಇವತ್ತು ಸ್ಟ್ರಾಬೆರಿ ಹಾಕಿ ಕಳ್ಸಿದ್ದು ನೋಡ್ರಿ. ಈಗ ಇಷ್ಟ ಅವ. ನಿನ್ನೆ ಹಾಸ್ಪಿಟ್ಲಾಗ ಹೋಗಿದ್ವಲ್ಲ, ಅವಾಗ ಬರುವಾಗ ತೊಗೊಂಡು ಬಂದಿದ್ನಿ. ಏನಿದೆ ರಾಕೆಟ ನೋಡ್ರಿ ಇಲ್ಲಿ ಹೆಂಗೆ ಮಾಡಿಕೊಟ್ಕೆ ಸರ್. ಹೊಕ್ಕತಿ ಮ್ಯಾಲೆ ಇಲ್ಲ ಹೋಗಲ್ಲ. ಹಾಂ ನಾಳೆ ಸುಸ್ತಾಗಿವೆ, ಊಟ ಮಾಡಿ ಮಲ್ಕೊತೆ. ಹಾಂ ಒಂಚೂರು ಮೈ ಬಿಸಿ ಆಗೈತೆ ಒಂಚೂರು. ಇಲ್ಲ ನೋಡಿಲ್ಲ. ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ಒಂದು ಉಮ್ಮ ಕೊಡು. ಬೆಲ್ಲ ಕೊಡು. ಕೊಡು. ಬೆಲ್ಲ ಕೊಡು. ಕೊಡಲ್ಲ ಅಂತ ಕುಕ್ಕ ಚಕ್ಕ ಕುಕ್ಕ ಚಕ್ಕ ಹಚ್ಚಿಲಿ ಆಯ್ ಬೇಗ ನೋಡತ್ತಾರ. ಬಾ. ಹಚ್ತಿ ಹಚ್ಚ ಅಜ್ಜಿಗೆ ಹಚ್ಚ ಅಜ್ಜಿಗೆ ಹಚ್ಚ. ಹಾಂ ಬಾ ತಳಗ ಆಯ್ ಕರಿಯೋಗ ಬರಲ್ರಿ.
ಸಂಜೆ ಮುಂದೆ ಹಂಗೆ ಸಾನ್ನಿಧ್ಯ ಬಂದಿದ್ಲು ನೋಡ್ರಿ ಆಟ ಆಡೋಕ್ಕೆ. ಸಾನ್ವಿಯನ್ನು ಬೆಳಗ್ಗೆಯಿಂದ ಹೊಕ್ಕನ ಅಂತ ಕೇಳಕತ್ತಿದ್ಲು, ಆದ್ರೆ ನಾನು ಹುಷಾರಿಲ್ದಿದ್ದಕ್ಕೆ ಕಳಿಸಿರಲಿಲ್ಲ. ಇವಾಗ ಕೆಳಗಡೆ ಬಂದು ಆಟ ಆಡಕತ್ತಾರಿಬ್ರು. ಸಾನ್ನಿಧ್ಯ ಅಂತೂ ಡೈಲಿ ನಮ್ಮ ಮನೆಗೆ ಮಿಸ್ ಮಾಡಿದೆ, ಸಂಜೆ ಮುಂದಂತೂ ಬರ್ತಾಳು. ನಾವು ಈಗ ಬರ್ತಾಳಲ್ಲ ಅಂಥೇಳಿ ವೇಟ್ ಮಾಡತ್ತಿರ್ತೀವಿ. ಕಸ ಅದು ಗುಡಿಸೋದಿದ್ರೆ ಬೇಗನೆ ಗುಡಿಸ್ಬಿಟ್ಟಿರ್ತೇನೆ ನಾನು ಒಂದೊಂದು ದಿವಸ. ಆಟ ಆಡ್ತಾಳಲ್ಲ ಆಕಿ ಜೋಡಿ ಕೂತ್ಕೊಂಡ್ಬಿಟ್ರೆ ಮತ್ತು 6 ಗಂಟೆ 6:30 ಆಗಿಬಿಡ್ತೈತೆ ಕಸ ಗುಡಿಸೋದು ಅಂತೇಳಿ ಬೇಗ ಮುಗಿಸ್ಕೊಂಡು ಬಿಟ್ಟಿರ್ತೇನೆ ನಾನು. ಬಂದು ಇವತ್ತು ಹಂಗೆ ಹೊರಗಡೆನ ಆಟ ಆಡಕತ್ತಿದ್ಲು. ಸ್ನಿಗ್ಧಾನು ಬಂದ್ಲು ನೋಡ್ರಿ, ಆಕೆ ಹೋಮ್ವರ್ಕ್ ಐತೆ ಅಂತೇಳಿ ಬಂದಿರಲಿಲ್ಲ. ಈಗ ಬೇಗ ಆಕಿನ ಹೋಮ್ವರ್ಕ್ ಮುಗಿಸಿ ಆಟ ಆಡೋಕ್ಕೆ ಬಂದಳು. ಆದ್ರೆ ಸಾನ್ವಿ ದಿನ ಹೋಮ್ವರ್ಕ್ ಮುಗ್ದಿರಲಿಲ್ಲ. ನಾನು ಹೇಳತ್ತೀನಿ ಆಕಿಗೆ ಹೋಮ್ವರ್ಕ್ ಮುಗಿಸಿ ಆಟ ಆಡು ಅಂತೇಳಿ. ಆಕೆ ನಾನು ಆಮೇಲೆ ಬರೀತಾನಮ್ಮ ಅಂತ ಅನ್ನಕತ್ತಿದ್ಲು. ಇವಾಗ 3 ಮಂದಿ ಆಟ ಆಡತ್ತಾರ ನೋಡ್ರಿ. ರಂಗೋಲಿ ಇಲ್ಲ ಅದ್ರಾಗ. ಏಯ್ ಸ್ವಾಮಿ ಮಾಡೋದೇನ ರಂಗೋಲಿ ಸ್ವಾಮಿ ಮಾಡೋದು ಅದನ್ನ ಸ್ವಾಮಿ ಮಾಡು. ಹಾಂ ತೊಳಿಬಾರ್ದು ಅದನ್ನ ಜೇಜಿ ಅದು. ಇಲ್ಲಿ ಬಂದ್ಲ ನೋಡಿ ಈಗ. ಇದೇ ಓದ್ಬೇಕು ಫೋಟೋ ತೆಗಿಬೇಕಾರೆ ಇದು ಒಂದು 7 ಗಂಟೆವರೆಗೂ ಸಾನ್ನಿಧ್ಯ ಇದ್ಲು ನಮ್ಮ ಮನ್ಯಾಗ. ಆಟಾಡಿ ಆಮೇಲೆ ಆಕಿ ಮ್ಯಾಲೆ ಹೋದ್ಲು. ಸ್ನಿಗ್ಧ ಸಾನ್ವಿ ಇಬ್ಬರು ನಮ್ಮ ಮನ್ಯಾಗನ ಆಟ ಆಡಕತ್ತರು. ನಾನು ಬಂದು ಕಸ ಗುಡಿಸಿ ಮುಖ ತೊಳ್ಕೊಂಡು ಬರ್ಕೊಡಕ್ಕೆ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ. ಇನ್ನು ಬರೋವರೆಗೂ ವೇಟ್ ಮಾಡೋದಲ್ಲೇ ಮೊದಲ 7 ಆಗೈತೆ ಅಂತೇಳಿ ಈಗ ದೇವ್ರ ಮುಂದೆ ದೀಪನೂ ಹಚ್ಚೀನಿ. ಹಂಗೆ ತುಳಸಿ ಕಟ್ಟಿ ಮುಂದೆ ದೀಪ ಹಚ್ಚಾಕತ್ತೀನಿ ನೋಡ್ರಿ. ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕು. ಮತ್ತು ಅಡುಗೆ ಕೆಲಸ ಏನೂ ಜಾಸ್ತಿ ಇರಲಿಲ್ಲ ನೋಡ್ರಿ. ಇವತ್ತು ಬೆಳಗ್ಗೆದ ಚಪಾತಿ ಹಿಟ್ಟಿತ್ತು, ಸ್ವಲ್ಪ ಹೀರೆಕಾಯಿ ಪಲ್ಯನೂ ಇತ್ತು, ವೈಟ್ ರೈಸ್ ಇತ್ತು. ಅದನ್ನು ನಾನು ಚಿತ್ರಾನ್ನ ಮಾಡಿರಾತಂತೇಳಿ ಅಂದ್ಕೊಂಡ್ಯಾನ. ಮೊಸರನ್ನ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು ಮಧ್ಯಾಹ್ನಕ್ಕನ. ಈಗ ಚಿತ್ರಾನ್ನ ಅಷ್ಟ ಮಾಡಬೇಕು. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತು ಹಳೆ ವಿಡಿಯೋಸ್ ಎಲ್ಲನೂ ನೋಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.